ನಮಸ್ಕಾರ ವೀಕ್ಷಕರೇ. ನಾವು ಇವಾಗ ಬೆಂಗಳೂರಿನ ಬಸವನಗುಡಿಯ ಅತ್ಯಂತ ಇತಿಹಾಸ ಪ್ರಸಿದ್ಧವಾದಂಥ ಕಹಳೆ ಬಂಡೆ ಉದ್ಯಾನವನದಲ್ಲಿದ್ದೀವಿ. ಇದನ್ನ ಸಾಮಾನ್ಯವಾಗಿ ಬ್ಯೂಗಲ್ ರಾಕ್ ಅಂತ ನಾವು ಪ್ರತಿನಿತ್ಯ ಕರಿತಾ ಇದ್ದೀವಿ. ಈ ಬ್ಯೂಗಲ್ ರಾಕಲ್ಲಿ ಒಂದು ವಿಶೇಷವಾದಂಥ ಒಂದು ಸ್ಥಾನವನ್ನ, ಒಂದು ಪ್ರದೇಶವನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದು ಬ್ಯೂಗಲ್ ರಾಕ್ನ ಮಧ್ಯೆ ಇರುವಂತಹ ಒಂದು ಹಳೆಯ ವಾಟರ್ ಟ್ಯಾಂಕ್, ನೀರಿನ ಟ್ಯಾಂಕ್ ಆಗಿತ್ತು ಒಂದು ಕಾಲದಲ್ಲಿ. ಬಹುಶಃ ಕುಡಿಯುವ ನೀರನ್ನ ಸರಬರಾಜು ಮಾಡುವಂತ ಒಂದು ವಾಟರ್ ಟ್ಯಾಂಕ್ ಮುಂದುಗಡೆ ನಾವಿದ್ದೀವಿ. ಕಾಲಕ್ರಮೇಣ ಏನಾಯ್ತು, ಬೆಂಗಳೂರು ಬೆಳೆದಂತೆ ಇಲ್ಲಿ ನೀರು ಸಾಕಾಗ್ಲಿಲ್ಲ. ಹೀಗಾಗಿ ಎತ್ತರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ವಾಟರ್ ಟ್ಯಾಂಕ್ಗಳನ್ನ BWSSB ಮಾಡ್ತಾ ಹೋಯ್ತು. ಹಾಗಾಗಿ ಬ್ಯೂಗಲ್ ರಾಕಲ್ಲಿ ಇದ್ದಂಥ ಈ ಒಂದು ಅತ್ಯಂತ ಪುರಾತನ ಹಳೆಯ ವಾಟರ್ ಟ್ಯಾಂಕ್ ಏನಿದೆ, ಇದು ಖಾಲಿ ಬಿದ್ದಿತ್ತು. ಇಲ್ಲಿ ಸಾಕಷ್ಟು ಗಲೀಜ್ ಕೂಡ ಆಗ್ತಾ ಇತ್ತು. ಇದನ್ನ ಅದಕ್ಕೂ ಉಪಯೋಗಿಸ್ತಾನೂ ಇರಲಿಲ್ಲ. ಆದ್ರೆ ಇದೊಂದು ರೀತಿಯ ಏನೋ ಒಂದು ಬೆಂಗಳೂರಿನ ಹಳೆಯ ಒಂದು ಪಳಿಯುಳಿಕೆ ತರ ಹಾಗೆ ಉಳಿದಿತ್ತು. ಅದಾದ ಮೇಲೆ ನಮ್ಮ ಈ ಒಂದು NR ಕಾಲನಿಯ ಕಾರ್ಪೊರೇಟರ್ ಆಗಿದ್ದಂಥವ್ರು, ಮುಂದೆ ಮೇಯರ್ ಕೂಡ ಆದ್ರು, ಕಟ್ಟೆ ಬಳಗ ಸತ್ಯ ಅವರು, ಕಟ್ಟೆ ಸತ್ಯನಾರಾಯಣ ಅಂತ ಅವ್ರು ಕರೀತಾರೆ. ಅವರು ಇದನ್ನ ನವೀಕರಣ ಮಾಡುವಂತ ಸಂದರ್ಭದಲ್ಲಿ, ಅಂದ್ರೆ ಬ್ಯೂಗಲ್ ರಾಕ್ ಅನ್ನ ನವೀಕರಣ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ BBMP ಇಂದ ಸಾಕಷ್ಟು ಅನುದಾನ ಕೂಡ ತರ್ತಾರೆ ಅವರು. ಅವರ ಪ್ರಯತ್ನದ ಫಲವಾಗಿ ಮತ್ತು ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ದೊಡ್ಡ ಮಟ್ಟದ ಒಂದು ಅನುದಾನ ಸಿಗುತ್ತೆ. ಅದರಿಂದ ಇಡೀ ಒಂದು ಕಹಳೆ ಬಂಡೆ ಉದ್ಯಾನವನ ನವೀಕರಣ ಆಗುತ್ತೆ. ಆವಾಗ ಅವರು ವಿಶೇಷವಾದ ಒಂದು ಮುತುವರ್ಜಿಯನ್ನು ವಹಿಸಿ ಈ ವಾಟರ್ ಟ್ಯಾಂಕ್ ಅನ್ನ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ, ಬಹಳ ಒಂದು ಒಳ್ಳೆಯ ಐಡಿಯಾ ಅವರಿಗೆ ಹೊಳೆಯುತ್ತೆ ಅವ್ರ ತಲೆಗೆ. ಅದೇನಂದ್ರೆ, ಈ ವಾಟರ್ ಟ್ಯಾಂಕಿನ ಸುತ್ತಲೂ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಂಥವರು, ಕೀರ್ತಿ ಶೇಷರಾದಂಥವ್ರನ್ನ ಇಲ್ಲಿ ಉಬ್ಬು ಒಂದು ಚಿತ್ರಕಲೆಯ ಮೂಲಕ ಅವ್ರನ್ನ ಇಲ್ಲಿಯ ಜನರಿಗೆ ಪರಿಚಯ ಮಾಡಬೇಕು. ಮತ್ತು ಏನು ಸಾಂಸ್ಕೃತಿಕವಾಗಿ ಬಹಳ ಒಳ್ಳೆ ಹೆಸರಿರುವಂಥ ಬಸವನಗುಡಿಗೆ ಇದು ಬಹಳ ಸೂಕ್ತವಾದಂಥ ಒಂದು ಆಕರ್ಷಣೀಯ ಕೇಂದ್ರ ಕೂಡ ಆಗತ್ತೆ, ಒಂದು ಪ್ರವಾಸಿ ತಾಣ ಕೂಡ ಆಗತ್ತೆ ಅನ್ನುವಂಥ ಉದ್ದೇಶದಿಂದ ಕಟ್ಟೆ ಬಳಗ ಸತ್ಯ ಅವರು ಇಲ್ಲಿ ಉಬ್ಬು ಕೆತ್ತನೆಗಳ ಮೂಲಕ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳು, ಕಲಾವಿದರ ಫೋಟೋದರ ಜೊತೆಗೆ, ಉಬ್ಬು ಕೆತ್ತನೆಗಳ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಂತ G. ನಾರಾಯಣ ಅವರು ಇರ್ಬೋದು, ದಿವಂಗತ SL ಭೈರಪ್ಪ ಅವರು ಇರ್ಬೋದು, ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ಇರ್ಬೋದು, ಈ ರೀತಿಯ ಮಹತ್ವದ ವ್ಯಕ್ತಿಗಳ ಒಂದು ಉಬ್ಬು ಕೆತ್ತನೆಗಳನ್ನ ಮಾಡಿ ಅವುಗಳನ್ನ ಈ ಒಂದು ಹಳೆ ವಾಟರ್ ಟ್ಯಾಂಕಿನ ಸುತ್ತಲೂ ಅಳವಡಿಸ್ತಾರೆ. ಅದು ಬಹಳ ಆಕರ್ಷಣೀಯವಾಗಿ ಬರ್ತಾ ಇದೆ. ಸಾಕಷ್ಟು ಜನರಿಗೆ ಇದು ಒಂದು ವಾಟರ್ ಟ್ಯಾಂಕ್ ಆಗಿತ್ತು ಅಂತ ಗೊತ್ತೇ ಆಗೋದಿಲ್ಲ. ಬಹುಶಃ ಹಳೆ ಜನರೇಷನ್ನವರು, ಹಳೆ ತಲೆಮಾರಿನ ಬಸವನಗುಡಿಯವ್ರಿಗೆ ಮಾತ್ರ ಇದು ಗೊತ್ತಾಗ್ಬೋದು. ಈಗಿನವ್ರಿಗೆ ಯಾರಿಗೂ ಇದು ಗೊತ್ತೇ ಆಗೋದಿಲ್ಲ. ಒಳಗಡೆ ಏನಿದೆ, ಇದು ಯಾವ ಕಟ್ಟಡ ಅಂತಾನೆ ಗೊತ್ತಾಗಲ್ಲ. ಆ ರೀತಿ ಅತ್ಯಂತ ಸುಂದರವಾಗಿ ಇದನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಪಕ್ಕದಲ್ಲೇ ನಮ್ಮ DV ಗುಂಡಪ್ಪನವರ ಒಂದು ಪ್ರತಿಮೆ ಕೂಡ ಇದೆ ನಮ್ಮ ಎಡಗಡೆಗೆ. ಅದು ಕೂಡ ಅವರು ಹಿಂದೆ ಈ ಒಂದು ಕಹಳೆ ಬಂಡೆ ಉದ್ಯಾನವನದಲ್ಲಿ ಬಂದಾಗ ಸಾಯಂಕಾಲ ಎಲ್ಲ ಇಲ್ಲಿ ಕುತ್ಕೊಳ್ತಾ ಇದ್ರು. ಅವರ ಒಂದು ಪ್ರತಿಮೆ ಕೂಡ ಇಲ್ಲಿದೆ, DV ಗುಂಡಪ್ಪನವರು. ಸೊ ಒಟ್ಟಾರೆ ಈ ಒಂದು ಬ್ಯೂಗಲ್ ರಾಕಿಗೆ ಇದೊಂದು ಆಕರ್ಷಣೀಯ ಕೇಂದ್ರ ಬಿಂದು ಅಂತಾನೆ ನಾವು ಹೇಳ್ಬೋದು. ಇದನ್ನ ನಾವು ಒಂದ್ಸರ್ತೆ ಪ್ರದಕ್ಷಿಣೆ ಹಾಕಿ ಒಂದು ಪರ್ಯಟನೆ ಮಾಡಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ನಾವು ಇಲ್ಲಿ ಇರುವಂತ ಉಬ್ಬು ಚಿತ್ರಗಳನ್ನು ಗಮನಿಸೋದಾದ್ರೆ, ಇಲ್ಲಿ ನೋಡಿ, ನಾಡೋಜ ಡಾಕ್ಟರ್ G. ನಾರಾಯಣ ಅವರ ಉಬ್ಬು ಚಿತ್ರ ಇದೆ. ಅದ್ರ ಜೊತೆಗೆ ಅವರ ಕ್ಷೇತ್ರ ಯಾವುದಿದೆ ಮತ್ತು ಅವರು ಏನು ಸಾಧನೆಗಳನ್ನು ಮಾಡಿದ್ದಾರೆ, ನಮ್ಮ ಸಾರಸ್ವತ ಲೋಕಕ್ಕೆ ಅವರು ಕೊಟ್ಟಿರುವಂತ ಕೊಡುಗೆ ಏನು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು ಬಹಳ ವಿಶೇಷ. ಹೀಗಾಗಿ ಪ್ರತಿಯೊಬ್ಬರ ಬಗ್ಗೆನೂ ಮಾಹಿತಿ ಸಿಗುತ್ತೆ. ಅವರ ಜನನ ಇರ್ಬೋದು, ಅವರ ಯಾವ ಚಳುವಳಿಯಲ್ಲಿ ಪಾಲ್ಗೊಂಡಿದ್ರು, ಯಾವ ಲೇಖನಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ, ಯಾವ ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿದ್ರು, ಈ ರೀತಿಯ ಎಲ್ಲ ವಿವರಗಳು ನಾಡೋಜ ಡಾಕ್ಟರ್ G. ನಾರಾಯಣ ಅವರ ಸಂಪೂರ್ಣ ವಿವರಗಳು ಕೂಡ ಇಲ್ಲಿ ಕೆತ್ತನೆಯ ಮೂಲಕ ಹಾಕಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು TR ಶಾಮಣ್ಣ ಅವರು. TR ಶಾಮಣ್ಣ ಅವರು ಕೂಡ ಈ ಬಸವನಗುಡಿ ಭಾಗದಲ್ಲಿ ಅತ್ಯಂತ ಜನಪ್ರಿಯರಾಗಿದ್ದಂಥ ವ್ಯಕ್ತಿಗಳು. ಅವರು ಸ್ವಾತಂತ್ರ್ಯ ಸೇನಾನಿಗಳು ಕೂಡ ಆಗಿದ್ರು. ಅವರ ಒಂದು ಮಾಹಿತಿ ಕೂಡ ಇಲ್ಲಿದೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ಖ್ಯಾತ ಗಾಂಧಿವಾದಿ,
ಕೆಳವರ್ಗದ ಬಡವರ ಉನ್ನತಿಗಾಗಿ ಶ್ರಮಿಸಿದ ಚೇತನ, ಬೆಂಗಳೂರಿನ ಬದುಕನ್ನು ಹಸನಾಗಿಸಲು ಹೋರಾಡಿದ ಜೀವ, ಪುರಸಭೆಯಿಂದ ವಿಧಾನಸಭೆಗೆ ಲೋಕಸಭೆಗೆ ದಾಖಲೆ ಮುರಿದು ದಾಪಗಾಲಿಟ್ಟ ಧೀಮಂತ ವ್ಯಕ್ತಿ ಅಂತ ಹಾಕಿದ್ದಾರೆ. ಅಂದ್ರೆ ಬಹುಶಃ ಈ TR ಶಾಮಣ್ಣ ಅವ್ರ ಬಗ್ಗೆ ಇವತ್ತಿನ ಪೀಳಿಗೆಯ ಜನರಿಗೆ ಗೊತ್ತೇ ಇರೋದಿಲ್ಲ, ಅವ್ರು ಏನೇನೆಲ್ಲ ಆಗಿದ್ರು, ಅವರ ಹಿನ್ನೆಲೆ ಏನು ಅನ್ನುವಂಥದ್ದು. ಸೊ ಅವರ ಚಿತ್ರದ ಜೊತೆಗೆ ಅವರ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಇಲ್ಲಿ ಹಾಕಿರುವಂಥ. ಅದೇ ರೀತಿ ಇಲ್ಲಿ ನಾವು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಉಬ್ಬು ಚಿತ್ರ, ಅದರ ಕೆಳಗೆ ಅವರ ಸಾಧನೆ ಕೂಡ ಇದೆ. ಅವರು ನಮಗೆಲ್ಲ ಗೊತ್ತಿದೆ. ನಾವು ಇವತ್ತು ನಾಡಗೀತೆ ಏನು ಹಾಡ್ತಾ ಇದ್ದೀವಿ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಆ ಒಂದು ಹಾಡನ್ನ ಬರೆದಂಥವ್ರು, ಜ್ಞಾನಪೀಠ ಪ್ರಶಸ್ತಿಯನ್ನ ಬರೆದಂಥವ್ರು, ರಾಮಾಯಣ ದರ್ಶನವನ್ನ ಬರೆದಂಥವ್ರು, ಕವಿ, ಕಾದಂಬರಿಕಾರ, ನಾಟಕಕಾರ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಬಂದಿತ್ತು. ಇಡೀ ನಾವು ಕನ್ನಡಿಗರು ಹೆಮ್ಮೆ ಪಡುವಂತ ಕವಿ, ಅವರ ಒಂದು ಉಬ್ಬು ಚಿತ್ರ ಕೂಡ ಇಲ್ಲಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಅದಾದ ಮೇಲೆ ಇಲ್ಲಿ ದ.ರಾ. ಬೇಂದ್ರೆ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಅವರು ಮೂಲತಃ ಧಾರವಾಡದವರಾದರೂ ಕೂಡ ಇಡೀ ನಮ್ಮ ಕನ್ನಡ ನಾಡಿಗೆ ಹೆಮ್ಮೆ ತಂದಂತ ವ್ಯಕ್ತಿ. ಅವರ ಮೂಲ ಮರಾಠಿ ಆದರೂ ಕೂಡ ಅವರು ಕನ್ನಡದಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದವರು. ಅದನ್ನು ಕೂಡ ಹಾಕಿದ್ದಾರೆ. ಕವಿ, ವಿಮರ್ಶಕ, ಸಂಶೋಧಕ, ಮರಾಠಿಯಲ್ಲಿ ಕೃತಿ ರಚನೆ, ಅದಾದ್ಮೇಲೆ ಕನ್ನಡದಲ್ಲಿ ಅರಳು ಮರಳು, ಉಯ್ಯಾಲೆ, ನಾದಲೀಲೆ, ಸಾಹಿತ್ಯ ಸಂಶೋಧನೆ, ಈ ರೀತಿ ಅವರ ಕೃತಿಗಳ ಪರಿಚಯ ಕೂಡ ಇಲ್ಲಿ ಮಾಡಿರುವಂಥದ್ದನ್ನ ನಾವು ಗಮನಿಸಬಹುದು. ಹೀಗಾಗಿ ದ.ರಾ. ಬೇಂದ್ರೆ ಅವ್ರನ್ನು ಕೂಡ ಇಡೀ ನಾಡಿಗೆ ಪರಿಚಯಿಸುವಂತ ಒಂದು ವ್ಯವಸ್ಥೆಯನ್ನ ಪ್ರಯತ್ನವನ್ನ ಇಲ್ಲಿ ಮಾಡಿರುವಂಥದ್ದು. ಅದೇ ರೀತಿ ಇಲ್ಲಿ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಉಬ್ಬು ಚಿತ್ರ ಇದೆ. ಕೆಳಗಡೆ ಅವರ ಸಾಧನೆಗಳ ಒಂದು ಪರಿಚಯ ಕೂಡ ಇದೆ. ಅವರಿಗೆ ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕತೆ, ಕಾದಂಬರಿ, ಸಣ್ಣ ಕಥೆಗಳ ಬ್ರಹ್ಮ ಅಂತಾನೆ ಅವ್ರನ್ನ ಕರಿತಾ ಇದ್ರು. ನಾಟಕಕಾರರು. ಅವ್ರಿಗೆ ಮಾಸ್ತಿ ಕನ್ನಡದ ಆಸ್ತಿ ಅಂತ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ, ಗೌರವದಿಂದ ಕರಿತಾ ಇದ್ರು. ಹೀಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರನ್ನ ಇವತ್ತಿನ ಪೀಳಿಗೆಯ ಜನರಿಗೆ, ಈ ಪಾರ್ಕಿಗೆ ಬರುವಂತವರಿಗೆ ಪರಿಚಯ ಮಾಡಿಕೊಡುವಂತ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಅದೇ ರೀತಿ ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಅವರು ಸಹ ಮೂಲತಃ ಧಾರವಾಡ ಜಿಲ್ಲೆಯವರು. ಅವರ ಭಾರತ ಸಿಂಧು ರಶ್ಮಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವರು ಕೂಡ ಕತೆ, ಕಾದಂಬರಿ ವಿಮರ್ಶಕರು, ನಾಟಕಕಾರರು, ಪ್ರಬಂಧಕಾರರು. ಹೀಗೆ ಅವರ ಒಂದು ಪರಿಚಯವನ್ನು ಕೂಡ ಇಲ್ಲಿ ಮಾಡಿರುವಂತದ್ದನ್ನ ನಾವು ಗಮನಿಸಬಹುದು. ಕಡಲ ತೀರದ ಭಾರ್ಗವ ಅಂತಾನೆ ಪ್ರಸಿದ್ಧರಾದಂತ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಉಬ್ಬು ಚಿತ್ತನೆ ಇದೆ. ಅದರ ಕೆಳಗಡೆನೆ ಅವರ ವಿವರಗಳು ಕೂಡ ಇದೆ. ಅದರಲ್ಲಿ ಹಾಕಿದ್ದಾರೆ, ಕಡಲ ತೀರದ ಭಾರ್ಗವ ಅಂತಾನೆ ಹಾಕಿದ್ದಾರೆ. 1978ರಲ್ಲಿ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರು ಕೂಡ ಕಾದಂಬರಿಕಾರರು, ನಾಟಕಕಾರರು, ವಿಜ್ಞಾನ ಸಾಹಿತ್ಯ ರಚನೆಕಾರರು, ಮತ್ತು ಅವರಿಗೆ ಯಕ್ಷಗಾನದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಸ್ವತಃ ಅವರೇ ಯಕ್ಷಗಾನವನ್ನ ಪ್ರದರ್ಶನ ಕೂಡ ಮಾಡ್ತಾ ಇದ್ರು, ಒಬ್ಬ ಯಕ್ಷಗಾನ ಕಲಾವಿದರು ಕೂಡ. ಹೀಗಾಗಿ ಅವರು ಕೂಡ ಇಲ್ಲಿ ಅವರ ಉಬ್ಬು ಚಿತ್ತನೆಯನ್ನು ಹಾಕಿದೆ. ಇಲ್ಲಿ ನೋಡ್ಬೋದು ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಉಬ್ಬು ಚಿತ್ರ ಇದೆ. ಅವ್ರಿಗೂ ಕೂಡ ಎಲ್ರಿಗೂ ಪರಿಚಿತರು. ಕೇವಲ ಸಾಹಿತ್ಯ, ಸಂಗೀತ, ಈ ತರ ಸಾರಸ್ವತ ಲೋಕ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದ ನೀರಾವರಿ ಕ್ಷೇತ್ರ ಇರ್ಬೋದು, ಕೈಗಾರಿಕೆ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಹೀಗೆ ವಿವಿಧ ಕ್ಷೇತ್ರಗಳಿಗೆ ತಮ್ಮದೇ ಆದ ಕೊಡುಗೆ ಕೊಟ್ಟಂತ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಉಬ್ಬು ಚಿತ್ರವನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಅದೇ ರೀತಿ ಅವರ ಪರಿಚಯ ಕೂಡ ಮಾಡಲಾಗಿದೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿರುವಂಥದ್ದು, ಅದು ಕೂಡ ಹಾಕಿರುವಂಥದ್ದು. ಆಮೇಲೆ ಕನ್ನಂಬಾಡಿ ಕಟ್ಟೆ ನಿರ್ಮಾಣ, ಏಷ್ಯಾದಲ್ಲಿಯೇ ಪ್ರಥಮ ಜಲ ವಿದ್ಯುತ್ ಉತ್ಪಾದನೆ, ಶಿವನ ಸಮುದ್ರದ ಸ್ಥಾಪನೆಗೆ ಕಾರಣರಾದಂಥವ್ರು, ಭದ್ರಾವತಿ ಉಕ್ಕು ಕಾರ್ಖಾನೆ, ಬೆಂಗಳೂರು ವಿಮಾನ ಕಾರ್ಖಾನೆ, ಇಂಜಿನಿಯರಿಂಗ್ ಕಾಲೇಜುಗಳ ಸ್ಥಾಪನೆ, ಭಾರತದ ಕೈಗಾರಿಕೆ ಆರ್ಥಿಕ ಅಭಿವೃದ್ಧಿಗೆ ತಮ್ಮದೇ ಆದಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂತವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅವರ ಒಂದು ಉಬ್ಬು ಚಿತ್ರವನ್ನು ಕೂಡ ಇಲ್ಲಿ ಹಾಕಿರುವಂತದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಮುಂದಿನ ಭಾಗದಲ್ಲಿ ಏನು ನಾವು DVC ರಸ್ತೆಯಿಂದ ನೇರವಾಗಿ ಈ ಪಾರ್ಕಿಗೆ ಬಂದ್ರೆ ಎದುರಿಗೆ ಕಾಣುವಂತ ಮುಖ್ಯವಾದಂತ ಒಂದು ಉಬ್ಬು ಚಿತ್ರ, ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜಧಾನಿ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಒಂದು ಉಬ್ಬು ಚಿತ್ರವನ್ನ ನಾವು ಇಲ್ಲಿ ನೋಡ್ಬೋದು. ಅವರ ಕಾಲದಲ್ಲಿ
ಬೆಂಗಳೂರು ಹೇಗಿತ್ತು ಇವತ್ತು ಹೇಗಾಗಿದೆ ಅನ್ನುವಂಥದ್ದು ಒಂದು ಕಲ್ಪನೆ ಬರೋ ದೃಷ್ಟಿಯಿಂದ, ಮತ್ತು ಅವರು ಈ ಬೆಂಗಳೂರಿಗೆ ಸರಹದ್ದುಗಳ ಗೋಪುರವನ್ನ ನಿರ್ಮಾಣ ಮಾಡಿದ್ರು, ಬೆಂಗಳೂರಿನ ರಕ್ಷಣೆಯನ್ನ ಮಾಡಿದ್ರು, ಬೆಂಗಳೂರಿನ ಬೆಳವಣಿಗೆಗೆ ದೊಡ್ಡ ಕಾರಣೀಭೂತರಾದಂಥವ್ರು, ಬೆಂಗಳೂರಿನ ಸ್ಥಾಪನೆ ಮಾಡಿದಂಥವ್ರು ಕೆಂಪೇಗೌಡರು. ಇದು ಚಂದ್ರಶೇಖರ್ ಕಂಬಾರ್ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂಥದ್ದು. ಅವರು ಪ್ರಮುಖವಾಗಿ ನಾಟಕಕಾರರು. ಅವ್ರಿಗೆ ಕೂಡ ಪ್ರಶಸ್ತಿ ಬಂದಿದೆ. ಅವರ ಉಬ್ಬು ಕೆತ್ತನೆ ಇದೆ. ಅವರ ವೈಯಕ್ತಿಕ ಮಾಹಿತಿಗಳು, ಅವರು ಯಾವಾಗ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಈ ರೀತಿಯ ಎಲ್ಲ ಮಾಹಿತಿಗಳು ಕೂಡ ಇದೆ. ಜೋಕುಮಾರ ಸ್ವಾಮಿ ಅವರ ಪ್ರಮುಖ ಕೃತಿ ಕಾಡು ಕುದುರೆ, ಹರಕೆಯ ಕುರಿ, ಸಿರಿಸಂಪಿಗೆ, ಮಹಾಮಾಯಿ, ಶಿವರಾತ್ರಿ, ಮತ್ತು ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರ್ಬೋದು, ಕಬೀರ್ ಸನ್ಮಾನ್ ಇರ್ಬೋದು, ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಿರುವಂಥದ್ದನ್ನ ಇಲ್ಲಿ ಒಂದು ಕೆತ್ತನೆಯ ಮೂಲಕ ತಿಳಿಸಿರುವಂಥದ್ದು. ಮತ್ತು ಇದ್ರ ಜೊತೆಗೆ ಎಲ್ಲ ಕೃತಿ ಒಂದು ಈ ಏನವರ ವಿವರಗಳಿದೆ, ಆ ಒಂದು ಬೋರ್ಡ್ ಇದೆ, ಅದರ ಕೆಳಗಡೆ BS ಸತ್ಯನಾರಾಯಣ ಬ್ರಾಕೆಟಲ್ಲಿ ಕಟ್ಟೆ ಬಳಗದ ಸತ್ಯ ಅಂತ ಕೂಡ ಇದೆ. ಅವರು ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದಾಗ ಈ ಒಂದು ವ್ಯವಸ್ಥೆಯನ್ನ, ಈ ಒಂದು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಈ ಒಂದು ಉಬ್ಬು ಕೆತ್ತನೆಗಳನ್ನು ಮಾಡಿಸಿರುವಂಥದ್ದು. ಇಲ್ಲಿ ನಾವು ಗಮನಿಸ್ಬೋದು, ಇತ್ತೀಚೆಗೆ ನಮ್ಮನ್ನ ಅಗಲಿದಂಥ ನಮ್ಮ ನಾಡಿನ ಅತ್ಯಂತ ಹೆಮ್ಮೆಯ ಕಾದಂಬರಿಕಾರರಾದಂಥ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ SL ಭೈರಪ್ಪನವರ ಉಬ್ಬು ಚಿತ್ರ ಕೂಡ ಇದೆ. ಅವರ ಕೆಲವು ಪ್ರಮುಖ ಕಾದಂಬರಿಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ವಂಶರಕ್ಷಾ, ನಾಯಿ ನೆರಳು, ಗೃಹಭಂಗ, ಪರ್ವ, ದಾಟು, ಅನ್ವೇಷಣೆ, ತಂತು, ಮಂದ್ರ, ಆವರಣ. ಆಮೇಲೆ ಇವರ ಕೃತಿಗಳು ಬೇರೆ ಬೇರೆ ಭಾಷೆಗಳು, ನಮ್ಮ ದೇಶದ ಅನೇಕ ಭಾಷೆಗಳಿಗೆ ಮತ್ತು ಹೊರದೇಶದ ಅನೇಕ ಭಾಷೆಗಳಿಗೂ ಕೂಡ ಇವರ ಕೃತಿಗಳು ತರ್ಜುಮೆ ಆಗಿದೆ, ಅನುವಾದ ಆಗಿದೆ. ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ರೀತಿ ಇಡೀ ನಮ್ಮ ಕರ್ನಾಟಕದ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಕರ್ನಾಟಕವನ್ನ ಕಟ್ಟಿ ಬೆಳೆಸಿದಂಥ ವಿಶ್ವೇಶ್ವರಯ್ಯನವರು ಇರ್ಬೋದು, ಅವರೆಲ್ಲರ ಉಬ್ಬು ಚಿತ್ರಗಳ ಜೊತೆಗೆ ಅವರ ಮಾಹಿತಿಯನ್ನ ಕೊಡುವಂಥ ಒಂದು ಒಳ್ಳೆಯ ಸದಭಿರುಚಿಯ ಒಂದು ಪ್ರೇಕ್ಷಣೀಯ ಸ್ಥಳವನ್ನ ಈ ಒಂದು ಬ್ಯೂಗಲ್ ರಾಕ್ ಅಲ್ಲಿ ಮಾಡಲಾಗಿದೆ. ಇಲ್ಲಿಗೆ ಬಂದಂಥವ್ರು ತಪ್ಪದೇ ಇದನ್ನ ಒಂದು ಸುತ್ತು ಹಾಕಿ ಇದನ್ನ ನೋಡಿ, ಅದ್ರ ಜೊತೆಗೆ ಮಕ್ಕಳಿಗೆ, ಇವತ್ತಿನ ಯುವ ಪೀಳಿಗೆಯ ಮಕ್ಕಳಿಗೆ ನಮ್ಮ ಬೆಂಗಳೂರಿನ ಹಿರಿಮೆ ಗರಿಮೆ ಏನು, ನಮ್ಮ ಕರ್ನಾಟಕದ ಮಹತ್ವ ಏನು, ಇದನ್ನು ತಿಳಿಸುವಂತ ಒಂದು ಏನು ಸ್ಥಳ ಇದೆ, ಇದಕ್ಕೆ ಭೇಟಿ ಕೊಡೋದನ್ನ ಮರಿಬೇಡಿ. ತಪ್ಪದೆ ಈ ಒಂದು ವಿಡಿಯೋವನ್ನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.